देहं निर्दोषमात्रम् अस्योद्भवादिदमशेषविशेषोऽपि वन्द्यं सदा प्रियं गृहं नमामि अभ्रं भङ्गरहितम् अजगं विभुं सदा आनन्दतीर्थमतलं भजे तावदयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् नमः श्रीगुरुभ्यो नमः हरिः ओम् 13ನೇ ಶ್ಲೋಕ ಆಗಬೇಕು. ಮಾಮೈನಂ ಭುವನ ಗುರುಂ ವಿನಂದತೇತ್ಥಂ ನಿರ್ಭರ್ತ್ಯಾಭ್ಯಪದವಿವೋತ್ತರಂಗಹಸ್ತಃ ಸಂಕ್ಷೋಭೀ ಘನ ಘನ ಘೋಷ ಘೋರವೇಶಃ ಸಂಭ್ರಂಭೀ ಖಲದಮನಾಯ ಸಿಂಧುರಾಜಃ. ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ಅನೇಕ ಸಜ್ಜನರು ಕೂಡ ಆ ಒಂದು ಅವಗಾಹನ ಸ್ಥಾನವನ್ನ ಮುಗಿಸಿಕೊಂಡು ಬಂದಿದ್ದರು. ಆ ಯಾವ ಗ್ರಹಣ ಇತ್ತು? ಚಂದ್ರಗ್ರಹಣ, ಸೂರ್ಯಗ್ರಹಣ, ಸೂರ್ಯಗ್ರಹಣ, ಅಮಾವಾಸ್ಯಲ್ಲಿ ಸೂರ್ಯಗ್ರಹಣ ಇತ್ತು. ಅದಕ್ಕೋಸ್ಕರ ಸಮುದ್ರ ಸ್ಥಾನಕ್ಕೆ ಬಂದಿದ್ದಾರೆ. ಸಜ್ಜನರು ಬಂದಿದ್ದಾರೆ, ದುರ್ಜನರು ಬಂದಿದ್ದಾರೆ. ಬಂದಂತಹ ಸಜ್ಜನರು ಆ ಮಧ್ವರ ಒಂದು ಅವರ ಶಿಷ್ಯ ಪಂಗಡವೇ ಒಂದು ಪರಿವಾರ. ಅಂತಹ ಪರಿವಾರ ಸಮೇತರಾದ ಮಧ್ವನನ್ನ ಎರಡೂ ಕಣ್ಣುಗಳನ್ನ ಅರಳಿಸಿ ನೋಡ್ತಾ ಬಹಳ ಸಂತೋಷ ಪಟ್ಟರು. ಆ ಒಂದು ಸಜ್ಜನ ಪಂಗಡ ಬಹಳ ಸಂತೋಷ ಪಡ್ತು. ಅದೇ ರೀತಿ ದುಷ್ಟ ಜನರು ಬಹಳ ನಿಂದನೆ ಮಾಡುದು. ಇದು ಅವರವರ ಸ್ವಭಾವ. ಇದರಲ್ಲಿ ಯಾವ ದೊಡ್ಡ ಆಶ್ಚರ್ಯಕರ ಸಂಗತಿ ಏನಿಲ್ಲ ಅಂತ ಹಿಂದೆ ಹೇಳಿದ್ರು. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವ ಒಂದು ದುಷ್ಟ ಜನರ ಒಂದು ಪಂಗಡ ಆಚಾರ್ಯರನ್ನ ನೋಡಿ, ಅವರ ಪರಿವಾರ ಜನರನ್ನ ನೋಡಿ ಏನವರಿಗೆ ನಿಂದನೆ ಮಾಡುತ್ತೋ ಅವರಿಗೆ ಘರ್ಜನೆ ಮಾಡ್ತಾ ಇದ್ದಾನಂತೆ. ಯಾರು? ಸಮುದ್ರ ರಾಜ. ಹೇಗಿತ್ತು ಅಂತಂದ್ರೆ, ಆ ಸಮುದ್ರದ ತೆರೆಗಳೆಲ್ಲ, ಅಲೆಗಳೆಲ್ಲ ಎತ್ತರವಾಗಿ ಮೇಲಕ್ಕೆ ಹಾರುತ್ತಾ ಇವೆ, ಎದ್ದೆದ್ದು ಬರ್ತಾ ಇವೆ. ಜೋರಾದ ಶಬ್ದ, ಭೋರ್ಗರೆಯುವಂತಹ ಶಬ್ದ, ಭಯಂಕರವಾದ ಕೋಪಗೊಂಡಂತೆ ಆ ಸಮುದ್ರ ರಾಜ ಕಾಣ್ತಾ ಇದ್ದಾನೆ. ಜೋರಾದ ಅಲೆಗಳು, ಆ ಎತ್ತರವಾದ ಅಲೆಗಳು ದಂಡೆಯಲ್ಲಿ ಇರುವಂತಹ ಎಲ್ಲ ಜನರನ್ನ ಎಳೆದುಕೊಂಡು ಹೋಗ್ತಾ, ಅಷ್ಟು ಜೋರಾಗಿ ಬರ್ತಾ ಇದೆ. ಅವನು, ಆ ಸಮುದ್ರ ರಾಜ, ಅಷ್ಟು ಭಯಂಕರವಾದ ರೂಪ ತಾಳ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಈ ಮಧ್ವರನ್ನ ನಿಂದನೆ ಮಾಡಿದಂತಹ ಆ ದುಷ್ಟ ಜನರಿಗೆ ಪಾಠವನ್ನು ಕಲಿಸಬೇಕಾಗಿದೆ. ಮಹಾ ವ್ಯಕ್ತಿಯಾದ ಮಧ್ವರನ್ನ ನೀವು ನಿಂದಿಸಿದ್ದೀರಿ. ನಿಂದಿಸುವುದು ತಪ್ಪು. ಹೇಗೆ ಅಂತಂದ್ರೆ, ಒಬ್ಬ ರಾಜ ಮಹಾಪುರುಷರನ್ನ, ಈಗ ಸಾಮಾಜಿಕವಾಗಿ ಮಾತಾಡೋದಾದ್ರೆ, ಒಬ್ಬ ರಾಜ ಮಹಾಪುರುಷರನ್ನ, ಯಾರೊಬ್ಬ ಮಹಾಪುರುಷರನ್ನ ಯಾವುದೋ ಒಂದು ಪಂಗಡ ನಿಂದನೆ ಮಾಡಿದಾಗ ಆ ಒಂದು ದುರ್ಜನರ ಮೇಲೆ ಕೋಪಗೊಳ್ತಾ, ಬೈತಾ, ಭಯಂಕರವಾದ ಮುಖವನ್ನ ತಾಳಿ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಾ ಕಾಲುಗಳಿಂದ ಒದ್ದು ಕೈಗಳಿಂದ ಬಡಿಲಿಕ್ಕೆ ಹೋಗ್ತಾನೆ ರಾಜ. ಅಷ್ಟು ಸಿಟ್ಟು ಮಹಾಜನರ ಮೇಲೆ, ಮಹಾತ್ಮರ ಮೇಲೆ. ಸುಮ್ಮನೆ ನಿಂದನೆ ಮಾಡ, ಅಲ್ಲ ಸಲ್ಲದ ಆರೋಪಗಳನ್ನ ಹೇಳ್ತಾ ನಿಂದನೆ ಮಾಡಿದಾಗ ಹೇಗೆ ಒಬ್ಬ ಮಹಾರಾಜ ತನ್ನ ವರ್ತನೆಯನ್ನ ಮಾಡ್ತಾನೋ, ಹಾಗೆ ಈ ಸಿಂಧು ರಾಜ ಅರ್ಥಾತ್ ಸಮುದ್ರ ರಾಜ ಜೋರಾದ ಅಲೆಗಳಿಂದ ಎತ್ತರಕ್ಕೆ ಹಾರ್ತಾ ಇದ್ದಾನೆ, ಘರ್ಜಿಸ್ತಾ ಇದ್ದಾನೆ. ಬೋರ್ಗರೆಯುವಂತ ಶಬ್ದ ಜೋರಾಗಿ ಕೇಳಿಸ್ತಾ ಇದೆ, ಭಯಂಕರವಾದ ಶಬ್ದ ಕೇಳಿಸ್ತಾ ಇದೆ. ಯಾರ ಮೇಲೆ, ಯಾರಿಗೆ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಅಂದ್ರೆ, ಮಹಾತ್ಮರಾದ ಮಧ್ವರ ಮೇಲೆ ನೀವು ಅಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದೀರಿ. ದುರ್ಜನರಾದ ನೀವು ಮಹಾಜನರ ನಿಂದನೆಯನ್ನ ಮಾಡಿದ್ದೀರಿ. ಆದ್ದರಿಂದ ಸಿಂಧು ರಾಜ, ಸಮುದ್ರ ರಾಜ ಇವನು, ನಾನು ನಿಮ್ಮ ಮೇಲೆ ಕೋಪಗೊಳ್ತಾ ಇದ್ದೇನೆ ಎನ್ನುವಂತಹ ಭಾಸ
ಅಲ್ಲಿ ಆಗ್ತಾ ಇತ್ತು, ಭಾಸವಾಗ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಮಾ ಮಾ ಏನಂ ಭುವನ ಗುರುಂ ವಿನಿಂದತ ಇತ್ತಂ ನಿರ್ಭತ್ಸ್ಯ ಅಭ್ಯಪತತ್ ಇವ ಉತ್ತರಂಗಹಸ್ತ ಸಂಕ್ಷೋಭಿ ಘನ ಘನ ಘೋಷ ಘೋರ ವೇಷ ಸಂರಂಭಿ ಖಲದಮನಾಯ ಸಿಂಧುರಾಜ. ನೋಡಿ ಅರ್ಥ ನೋಡಿ. ಉತ್ತರಂಗಹಸ್ತ, ಉತ್ತರಂಗಹಸ್ತ ಎತ್ತರವಾದ ಅಲೆಗಳೆಂಬ ಕೈಗಳುಳ್ಳ, ಎತ್ತರವಾದ ಅಲೆಗಳೆಂಬ ಕೈಗಳುಳ್ಳ ನಾರಾಯಣ, ಎತ್ತರವಾದ ಅಲೆಗಳೆಂಬ ಕೈಗಳುಳ್ಳ ಸಂಕ್ಷೋಭಿ, ಸಂಕ್ಷೋಭಿ ವಿಶೇಷವಾದ ಚಲನೆಯೆಂಬ ಕ್ಷೋಭೆಯುಳ್ಳ, ವಿಶೇಷವಾದ ಚಲನೆಯೆಂಬ ಕ್ಷೋಭೆಯುಳ್ಳ ಎಲ್ಲರೂ ಸಂಚಾರ ಮಾಡ್ತಾ ಇರ್ತಾರೆ. ಆದ್ರೆ ಮನಸ್ಸಿನಲ್ಲಿ ತುಂಬಾ ನೊಂದವರು ಆ ಕಡೆ ಈ ಕಡೆ ಒಂದು ಕಡೆ ಕೂಡ್ತಾ ಇರೋದಿಲ್ಲ. ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಬಾಲ ಸುಟ್ಟಿದ ಬೆಕ್ಕಿನ ತರ ಓಡಾಡ್ತಾ ಇರ್ತಾರೆ. ಹಾಗೆ ವಿಶೇಷವಾದ ಚಲನೆ ಎಂಬ ಕ್ಷೋಭೆಯುಳ್ಳ, ಮನಸ್ಸಿನಿಂದ ಬಹಳ ನೊಂದು ಬಿಟ್ಟಿದ್ದಾನೆ ಅಂತ ಅರ್ಥ. ಅವನು ಕ್ಷೋಭೆ ಉಳ್ಳ, ಘನ ಘನ ಘೋಷ, ಘನ ಘನ ಘೋಷ ಬಹಳ ಎತ್ತರವಾದ ಧ್ವನಿಯಿಂದ, ಬಹಳ ಎತ್ತರವಾದ ಧ್ವನಿಯಿಂದ ಬಹಳ ಎತ್ತರವಾದ ಧ್ವನಿಯಿಂದ ಘೋರ ವೇಷ ಭಯಂಕರವಾದ ಆಕೃತಿಯುಳ್ಳ, ಘೋರ ವೇಷ ಭಯಂಕರವಾದ ಆಕೃತಿಯುಳ್ಳ ಸಂರಂಭಿ ಕೋಪವುಳ್ಳ, ಸಂರಂಭಿ ಕೋಪವುಳ್ಳ ಸಿಂಧುರಾಜ ಸಮುದ್ರ ರಾಜನು, ಸಿಂಧುರಾಜ ಸಮುದ್ರ ರಾಜನು ಭುವನಗುರುಂ ಏನಂ, ಭುವನಗುರುಂ ಏನಂ ಪ್ರಪಂಚಕ್ಕೆ ಗುರುಗಳಾದ ಈ ಮಧ್ವಾಚಾರ್ಯರನ್ನು, ಪ್ರಪಂಚಕ್ಕೆ ಗುರುಗಳಾದ ಈ ಮಧ್ವಾಚಾರ್ಯರನ್ನು ಪ್ರಪಂಚಕ್ಕೆ ಗುರುಗಳಾದ ಈ ಮಧ್ವಾಚಾರ್ಯರನ್ನು ಮಾಮಾವಿನಿಂದತ, ಮಾಮಾವಿನಿಂದತ ನಿಂದಿಸಬೇಡಿ, ಮಾಮಾವಿನಿಂದತ ನಿಂದಿಸಬೇಡಿ, ಇತ್ತಂ ನಿರ್ಭತ್ಸ್ಯ, ಇತ್ತಂ ನಿರ್ಭರ್ತ್ಸ್ಯ ಇತ್ತಂ ನಿರ್ಭರ್ತ್ಸ್ಯ ಈ ರೀತಿ ಗದರಿಸಿ, ಈ ರೀತಿ ಗದರಿಸಿ
ಈ ರೀತಿ ಗದರಿಸಿ ಖಲದಮನಾಯ ಖಲದಮನಾಯ ದುರ್ಜನರ ದಂಡನೆಗಾಗಿ ಖಲದಮನಾಯ ದುರ್ಜನರ ದಂಡನೆಗಾಗಿ ನಾರಾಯಣ ಅಭ್ಯಪತತ್ ಇವ ಅಭ್ಯಪತತ್ ಇವ ಮೇಲೆದ್ದು ಬಂದನೋ ಎಂಬಂತಿತ್ತು. ಅಭ್ಯಪತತ್ ಇವ ಮೇಲೆದ್ದು ಬಂದಂತಿತ್ತು. ಪ್ರಶ್ನೆ ಇದ್ರೆ ಕೇಳಿ. ಸರ್, ಸಂರಭಿ ಅಂದ್ರೆ ಏನು? ಸಂರಂಭಿ, ಕೋಪವುಳ್ಳ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಸರಿ, ಮುಂದೆ ಹೋಗೋಣ. ಅಲ್ಲ, ಏನೋ ಹೌದಪ್ಪ, ಸಮುದ್ರ ರಾಜ ಆ ದುಷ್ಟ ಜನರಿಗೆ ಗದರಿಸುವ ಹಾಗೆ ಇತ್ತು ಅಂತ ಹೇಳಿದ್ವಿ. ಇನ್ನೊಂದು ತಲೆಯಲ್ಲಿ ಬರುತ್ತಲ್ಲ, ಅಲ್ಲಪ್ಪ ಏನೋ ಇರ್ಲಿ, ದೊಡ್ಡವರು ಬಂದಿದ್ದಾರೆ, ಅವ್ರ ಮುಂದೆ ಕೋಪಗೊಳ್ಬೇಕು. ಒಬ್ಬ ರಾಜ ದೊಡ್ಡವರು ಬಂದಾಗ ಹೇಗೆ ಅವರಿಗೆ ಆದರ ಆದಿತ್ಯಗಳನ್ನ ಸ್ವಾಗತಗಳನ್ನ ಮಾಡ್ತಾನೆ, ಹಾಗೆ ಇವನು ಮಾಡುವುದಿತ್ತಲ್ಲ ಅಂತಂದ್ರೆ, ಹೌದು, ಸಮುದ್ರ ರಾಜ ಅದನ್ನೂ ಕೂಡ ಮಾಡಿದ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತ ನೋಡಿ. ಸಮ್ಮೋದ ತರಲ ತರೋ ಧೃತಾಭಿಗಾಮಿ ಗಂಭೀರ ಸ್ವನನುತಿಮಾನ್ ಸುಫೇನ ಹಾಸಃ ವೀಚ್ಯಂಗೈರಧಿಕತರೈರಿಹಾಧಿವೇಲಂ ಮಧ್ವಾಯ ಪ್ರಣತಿಮಿವ ವ್ಯಧಾತ್ ಸಮುದ್ರಃ. ನೋಡಿ, ಒಬ್ಬ ಸಜ್ಜನ ಬಹಳ ಕಾಲದಿಂದಾಗಿ, ನಾವೇ ಅಂತ ಅನ್ಕೊಳ್ಳಿ, ನಾವೇ ಮನೆಗೆ ಯಾರಾದ್ರೂ ಯತಿಗಳು ಬಂದ್ರು ಅಂತ ಆದ್ರೆ ಕೋಪಗೊಳ್ತೀವ. ಹೇಗೆ? ಮನೆಯ ಬಾಗಿಲು ದಾಟಿ ಹೊರಗಡೆ ಹೋಗಿ ರೋಡಿನ ತನಕ ಹೋಗಿ ಅವರಿಗೆ ಕಲಶವನ್ನ ಮುಟ್ಟಿಸಿ ಅಲ್ಲೊಂದು ಮೊದಲಿಗೆ ಅಲ್ಲೊಮ್ಮೆ ಪಾದಗಳಿಗೆ ನೀರನ್ನ ಹಾಕಿ ಒರೆಸಿ ಒಳಗಡೆ ಕರ್ಕೊಂಡು ಬಂದು ಮಂದಹಾಸ ಬೀರಿ ಹೇಗಿದ್ದೀರಿ ಅಂತೆಲ್ಲ ಕೇಳಿ, ತದನಂತರ ಪಾದ ಪೂಜೆ ಸ್ತೋತ್ರಗಳನ್ನೆಲ್ಲ ಮಾಡಿ ಅವರಿಗೆ ಸಂತೋಷ ಪಡಿಸ್ತೇವೆ. ಹೇಗೆ ಒಬ್ಬ ಸಜ್ಜನ ಬಹಳ ಕಾಲದಿಂದ ನಂತರ ಒಬ್ಬ ಮನೆಗೆ ಬಂದಂತಹ ಗುರುಗಳನ್ನ ಕಂಡು ಬಹಳ ಸಂತೋಷದಿಂದ ಎದುರಾಗಿ ಸ್ವಾಗತ ಮಾಡ್ತಾನೆ, ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಮಂದಹಾಸದಿಂದ ಆನಂದದಿಂದ ಮನಃಪೂರ್ತಿಯಾಗಿ ಅವರನ್ನ ಸ್ತೋತ್ರ ಮಾಡ್ತಾನೋ, ಅವರನ್ನ ಹೇಗೆ ಸ್ತೋತ್ರ ಮಾಡಿ ಸೇವನೆ ಮಾಡ್ತಾನೋ, ಅವರ ಸೇವೆಯನ್ನ ಮಾಡ್ತಾನೋ ಒಬ್ಬ ಮಹಾಸಜ್ಜನ, ಹಾಗೆ ಸಮುದ್ರ ರಾಜನೂ ಕೂಡ ಮಾಡಿದ. ಇದು ಹೇಗೆ? ಸಮುದ್ರ ರಾಜ ಏನು ಮಾಡಿದ ಗೊತ್ತಾ? ಯಾವಾಗ ದುಷ್ಟ ಜನರನ್ನ ಭಯಪಡಿಸಿದ, ತದನಂತರ ಮಧ್ವರು ಬಂದಿರಲ್ಲ, ಅವರಿಗೆ ಏನು ಮಾಡಿದ ಅಂತಂದ್ರೆ, ಬಹಳ ಸಂತೋಷದಿಂದಾಗಿ ಬೇಗನೆ ಮಧ್ವರ ಪಾದಗಳಿಗೆ ತನ್ನ ಅಲೆಗಳೆಂಬ ಕೈಗಳಿಂದ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಗಂಭೀರ ಸ್ತೋತ್ರ ಮಾಡಬೇಕಲ್ವಾ, ಆ ಭೋರ್ಗರೆಯುವಂತಹ ಶಬ್ದವನ್ನ ನಿಲ್ಲಿಸಿ ಒಂದ ಸ್ವರದಿಂದಾಗಿ ಗಂಭೀರವಾದ ಘೋಷದಿಂದಾಗಿ ಸ್ತೋತ್ರ ಮಾಡಿದ. ನಗಬೇಕಲ್ಲ ಸಜ್ಜನನಾದ ಆ ಯಜಮಾನ, ಗುರುಗಳು ಬಂದ ನಗಬೇಕಲ್ಲ. ಹೇಗೆ ನಕ್ಕ ಅಂತಂದ್ರೆ, ಸಮುದ್ರ ರಾಜ ನಗೋದು ಹೇಗೆ ಅಂತಂದ್ರೆ, ಈ ಅಲೆಗಳು ದಂಡೆಗೆ ಬಂದು ಹೋದ ಮೇಲೆ ಅಲ್ಲಿ ಒಂಥರ ಬಿಳಿ ನೊರೆ ಬರ್ತದೆ, ಆ ನೊರೆನೇ ಒಂದು ಮಂದಹಾಸ ಅಂತೆ ಸಮುದ್ರ ರಾಜನಿಗೆ. ಅಂತಹ ನೊರೆಗಳೆಂಬ
ನಗುವನ್ನ ಬೀರಿದ ಮಧ್ವರನ್ನ ನೋಡಿ. ನೋಡಿ ಒಂದೊಂದು ಅಲೆಗಳು ಬಂದ್ರೆ ಒಂದು ಅರ್ಧ ಅರ್ಧ ಕಿಲೋಮೀಟರ್ಗಳಷ್ಟು ಒಂದೇ ಅಲೆಗಳು ಬಂದು ಒಂದೇ ಸಮಯದಲ್ಲಿಯೇನೆ ದಂಡೆ ಮುಟ್ಟಿ ಮತ್ತೆ ವಾಪಸ್ಸು ಹೋಗ್ತವೆ. ಹಾಗೆ ಒಂದು ಅಲೆ ಬಂತಂತೆ, ತುಂಬಾ ದೊಡ್ಡದು ಬಂದು ದಂಡೆ ಮುಟ್ಟಿ ಮತ್ತೆ ವಾಪಸ್ಸು ಹೋಯ್ತಂತೆ. ಅದರ ಅರ್ಥ ಏನು ಅಂತಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸಮುದ್ರ ರಾಜ ಅಂತ. ಪುನಃ ಅವಯವಗಳಿಂದ, ಕೈ ಕಾಲು ಮುಂತಾದ ಅವಯವಗಳಿಂದ ದೊಡ್ಡದಾದ ಹರಡಿದ ಅಲೆಗಳು ಬಂದು ದಂಡೆಗೆ ಮುಟ್ಟಿ ಮಧ್ವಾಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಹೇಗೆ ಒಬ್ಬ ಭಕ್ತ ಗುರುಗಳನ್ನ ಎದುರುಗೊಂಡು ಕೈ ಮುಗಿದು ಹೊಗಳಿ ವಂದಿಸುವ ಹಾಗೆ ಈ ಸಮುದ್ರ ಭಾಸವಾಗ್ತಾ ಇತ್ತು ಅಂತ. ನಾರಾಯಣ ಪಂಡಿತರಿಗೆ ಸಾಧ್ಯ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ ಇದು. ಎಷ್ಟು ಅದ್ಭುತ ನೋಡಿ. ಒಂದೇ ಸಮುದ್ರವನ್ನೇ ದುಷ್ಟರನ್ನ ಶಿಕ್ಷೆ ಕೊಡ್ಲಿಕ್ಕೋಸ್ಕರವಾಗಿ ಸಿಟ್ಟಿಗೆದ್ದ ಅಂತ ಹೇಳಿದ್ರು. ಈಗ ಬಂದಂತಹ ಮಹಾಪುರುಷರ ಒಂದು ಆಗಮನದಿಂದಾಗಿ ಒಬ್ಬ ಯಜಮಾನಷ್ಟು ಸಂತೋಷಪಟ್ಟು ನಮಸ್ಕಾರ ಮಾಡಿ ಆದರ ಆತಿಥ್ಯಗಳನ್ನ ಮಾಡ್ತಾ ಸ್ತೋತ್ರವನ್ನ ಮಾಡಿ ಹೇಗೆ ಅವರ ಸೇವೆಯನ್ನ ಮಾಡ್ತಾನೋ ಹಾಗೆ ಅದೇ ಸಮುದ್ರರಾಜನಿಗೆ ಹೋಲಿಸ್ತಾ ಇದ್ದಾರೆ. ಎಷ್ಟು ಅದ್ಭುತ ಪದಚ್ಛೇದ ನೋಡಿ. ಅದು ಒಂಥರ ನನ್ನೊಂದು ಪಿಕ್ಚರ್ ಬರ್ಬೇಕು. ಹೇಗೆ ಆ ಅಲೆಗಳು ಬರೋದು, ಹೇಗೆ ಮಧ್ವರು ಆ ದಡದಲ್ಲಿ ನಿಂತಿದ್ರು, ಅಲೆಗಳು ಬಂದು ಮಧ್ವರ ಪಾದಗಳಿಗೆ ತಾಕ್ತಾ ಇತ್ತು, ಬರ್ತಾ ಮತ್ತೆ ಹಿಂದಕ್ಕೆ ಹೋಗಬೇಕಾದ್ರೆ ಆ ನೊರೆಗಳು ಬರ್ತಾ ಇತ್ತು, ಮಂದಹಾಸ ಬೀರ್ತಾ ಇತ್ತು. ಆ ಗಂಭೀರವಾದ ಘೋಷ ಅಷ್ಟು ಘನಘೋಷ ಇರ್ಲಿಲ್ಲ, ಮಂದ್ರ ಸ್ವರ ಇತ್ತು. ಬಹಳ ಸಂತೋಷದಿಂದ ಅವನು ಮಧ್ವರ ಸೇವೆಯನ್ನ ಮಾಡಿದ. ಅಂದ್ರೆ ಈ ನೀವು ಆ ಕಣ್ಣು ತೀರ್ಥಕ್ಕೆ ಅಲ್ಲಿ ಹೋದಾಗ ಆ ಒಂದು ಅನುಭವ ಹಾಗೆ ಆಗತ್ತೆ. ನಮಗೆ ಅಲ್ಲಿ ಸಮುದ್ರ ರಾಜ ಬೈದು ಕಳಿಸ್ತಾನೆ, ಇನ್ನು ನೀವು ಸೇವೆ ಮಾಡಿ ಮಧ್ವರದ್ದು ಅಂತ, ಏನು ಮಾಡ್ತಿಲ್ಲ ನೀವು ಅಂತ ಬೈದು ಕಳಿಸ್ತಾನೆ. ಅದ್ಭುತ, ತುಂಬಾ ಚೆನ್ನಾಯ್ತು. ನೋಡಿ. ಸಮ್ಮೋದಾತ್ ತರಲ ತರಹ ಧೃತಾಭಿಗಾಮಿ ಗಂಭೀರ ಸ್ವನನುತಿಮಾನ್ ಸುಫೇನ ಹಾಸಃ ವೀಚ್ಯಂಗೈಃ ಅಧಿಕತರೈಃ ಇಹ ಅಧಿವೇಲಂ ಮಧ್ವಾಯ ಪ್ರಣತಿಂ ಇವ ಯಥಾತ್ ಸಮುದ್ರಃ. ನೋಡಿ ಅನ್ವಯ ನೋಡಿ. ಇಹ ಸಮ್ಮೋದಾತ್, ಇಹ ಸಮ್ಮೋದಾತ್ ಆಚಾರ್ಯರು ಬರುವ ಸಮಯದಲ್ಲಿ ಸಂತೋಷದಿಂದ, ಆಚಾರ್ಯರು ಬರುವ ಸಮಯದಲ್ಲಿ ಸಂತೋಷದಿಂದ ತರಲ ತರಹ, ತರಲ ತರಹ ಅತ್ಯಂತ ಚಂಚಲವಾದ, ತುಂಬಾ ಉತ್ಸಾಹಿಯಾದ, ಎರಡನ್ನು ಬರ್ಕೊಳ್ಳಿ. ತರಲ ತರಹ ಅತ್ಯಂತ ಚಂಚಲವಾದ, ತುಂಬಾ ಉತ್ಸಾಹಿಯಾದ, ಧೃತಾಭಿಗಾಮಿ, ಧೃತಾಭಿಗಾಮಿ ಬೇಗನೆ ಎದುರಾಗಿ ಬರುತ್ತಿರುವ, ಬೇಗನೆ ಎದುರಾಗಿ ಬರುತ್ತಿರುವ
ಗಂಭೀರ ಸ್ವನನುತಿಮಾನ್. ಗಂಭೀರ ಸ್ವನನುತಿಮಾನ್. ಗಂಭೀರವಾದ ಧ್ವನಿಯೆಂಬ ಸ್ತೋತ್ರವುಳ್ಳ. ಗಂಭೀರವಾದ ಧ್ವನಿಯೆಂಬ ಸ್ತೋತ್ರವುಳ್ಳ. ಇನ್ನೊಂದ್ಸಲ ಹೇಳಿ ಸರ್. ಗಂಭೀರವಾದ ಧ್ವನಿಯೆಂಬ ಸ್ತೋತ್ರವುಳ್ಳ. ಗಂಭೀರವಾದ ಧ್ವನಿಯೆಂಬ ಸ್ತೋತ್ರವುಳ್ಳ. ಸುಫೇನ ಹಾಸಃ. ಸುಫೇನ ಹಾಸಃ. ಒಳ್ಳೆಯ ನೊರೆಯೆಂಬ ನಗುವುಳ್ಳ. ಒಳ್ಳೆಯ ನೊರೆಯೆಂಬ ನಗುವುಳ್ಳ. ನಾವು ಸಮುದ್ರಕ್ಕೆ ಹೋಗ್ತೇವೆ. ಹೋಗಿ ಮಲ್ಪೆ ಬೀಚಿಗೆ ಆ ಕಡೆ ಎಲ್ಲ ಹೋಗಿ ಯಾರೋ ಪ್ಯಾರಾಶೂಟೋ ಅದೋ ಇದೋ ಬನಾನಾ ರೈಡೋ ಅಂತವೆಲ್ಲ ನೋಡ್ಕೊಂಡು ಸನ್ಸೆಟ್ ನೋಡ್ಕೊಂಡು ಬಂದ್ಬಿಡ್ತೇವೆ. ಇವೆಲ್ಲ ಇಷ್ಟು ಸಣ್ಣ ಸಣ್ಣ ಸೂಕ್ಷ್ಮ ಸೂಕ್ಷ್ಮ ವಿಷಯವನ್ನ ನೋಡಿರ್ತೇವೆ, ಆದ್ರೆ ನಾವು ಹೇಳಿಕ್ ಆಗೋದಿಲ್ಲ. ಏನ್ ಮಾಡಿದ್ರಪ್ಪ ಬೀಚಿಗೆ ಹೋಗಿ ಏನೇನ್ ನೋಡ್ ಬಂದ್ರಿ ಅಂತದೆ. ಅದನ್ನ ಮಾಡಿದ್ವಿ, ಇದನ್ನ ತಿಂದ್ವಿ, ಅದನ್ನ ನೋಡಿದ್ವಿ, ಇದನ್ನ ಆಟ ಆಡಿದ್ವಿ, ಮುಗಿತು ಬಂದ್ವಿ ಇಷ್ಟೇ. ಆ ಧ್ವನಿ ಕೇಳಲಿಲ್ಲ. ಕೇಳಿರ್ತೀವಿ, ಅನುಭವಕ್ಕೆ ಬಂದಿರೋದಿಲ್ಲ. ಅದು ನೋಡಿರ್ತೀವಿ, ಆ ನೊರೆಗಳು ನೋಡಿರ್ತೀವಿ, ದಂಡಿಗೆ ನಿಂತಿರ್ತೀವಿ, ಆ ಎಲ್ಲ ನೀರು ಬಂದು ನಮ್ಮ ಕಾಲಿಗೆ ತಾಕಿ ಮತ್ತೆ ಹೋಗ್ತಾ ಇರ್ತದೆ. ನಾವು ನಿಂತಿರುವಂತಹ ಸ್ಥಳದಲ್ಲಿ ಇರುವಂತಹ ಉಸುಕು ಎಳ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಬೀಳ್ತಾ ಇದ್ದೇವೋ ಎನ್ನುವ ಒಂದು ಅನುಭವವೂ ಆಗಿರ್ತದೆ. ಅದರಿಂದ ಅಷ್ಟು ಸೂಕ್ಷ್ಮವಾಗಿ ಯಾರು ಹೇಳೋದಿಲ್ಲ ಒಮ್ಮೆಲಿಗೆ. ಆದ್ರೆ ನಾರಾಯಣ ಪಂಡಿತರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ನೊರೆಯೆಂಬ ನಗುವುಳ್ಳ. ಸಮುದ್ರ ಸಮುದ್ರನು. ಸಮುದ್ರನು. ಅಧಿಕತರೈಹಿ. ಬಹಳ ಎತ್ತರವಾದ ಅಥವಾ ಬಹಳ ವ್ಯಾಪಿಸಿರುವ ಅಂತ ಬರ್ಕೊಳ್ಳಿ. ಅಧಿಕತರೈಹಿ ಬಹಳ ಎತ್ತರವಾದ ಅಥವಾ ಬಹಳ ವ್ಯಾಪಿಸಿರುವ. ವೀಚ್ಯಂಗೈಹಿ ಅಲೆಗಳೆಂಬ ಅಂಗಗಳಿಂದ ಅಧಿವೇಲಂ ದಡದಲ್ಲಿ ಮಧ್ವಾಯ ಶ್ರೀ ಪೂರ್ಣಪ್ರಜ್ಞರಿಗೆ ಪ್ರಣತಿಂ ನಮಸ್ಕಾರವನ್ನು ವ್ಯಧಾತ್ ಇವ ಮಾಡಿದನೋ ಎಂಬಂತಿತ್ತು. ಪ್ರಶ್ನೆ ಇದ್ರೆ ಕೇಳಿ. ವ್ಯಥಾತ್ ಆಚಾರ್ಯ, ಅದು ವ್ಯಥಾತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ. ಹೌದೌದು, ವ್ಯಧಾತ್ ವಕಾರಕ್ಕೆ ಯಕಾರದತ್ತು, ವಕ್ಕೆ ಯದತ್ತು, ವ್ಯಧಾತ್. ಮುಂದೆ ನೋಡಿ ಇನ್ನೊಂದು ಶ್ಲೋಕ.
ಹಾ ಗೋಲೀಲಾ ಸ್ವತಿಶೈನಾವಗಾಧ ಭಾವಾತ್ ನೋಲ್ಲಂಘ್ಯೋ ವಿವಿಧ ಗುಣ ಪ್ರಕಾಶ ರತ್ನೌ ಮಧ್ವಾಬ್ಧಿ ಪರಮಮತೆ ಪ್ರಿಯಂ ಜನಾನಾಂ ಲಾವಣ್ಯಂ ನತು ಜಲಧೇರಯಂ ವಿಶೇಷಃ. ಈ ಆಚಾರ್ಯರಿಗೂ ಸಮುದ್ರರಾಜನಿಗೂ ಸ್ವಲ್ಪ ಗುರು ಶಿಷ್ಯ ಭಾವ ಇದ್ದಂತೆ ಅಂತ. ಈಗ ನಾವು ಯಾವ ಒಂದು ಗುರುಗಳ ಹತ್ರ ಕಲ್ತಿರ್ತೇವೋ ಸ್ವಲ್ಪ ಅವರ ಗುಣಗಳೂ ಕೂಡ ನಮ್ಮಲ್ಲಿ ಬಂದಿರ್ತದೆ. ಅವರ ಹಾಗೆ ಯಾಕೆ ಅವರ ಹತ್ರ ಕಲ್ತಿದ್ದೇವೆ ಅಂತ. ಅವರು ಮಾಡುವಂತಹ ಸಕಲ ಕ್ರಿಯೆಗಳನ್ನ, ಬೆಳಗಿನ ಎಲ್ಲ ಅನುಷ್ಠಾನಗಳನ್ನ ನೋಡಿರ್ತೇವೆ. ಅವರ ಹಾಗೆ ನಾವು ಮಾಡುವಂಥದ್ದು, ಅವರ ಹಾಗೆ ಮಾತನಾಡುವಂಥದ್ದು, ಎಲ್ಲಾ ಕೆಲವೊಂದು ಗುಣಗಳು ನಮ್ಮಲ್ಲಿ ತನ್ನಷ್ಟಕ್ಕೆ ತಾನೇ ಬಂದಿರ್ತವೆ. ನಾವು ಬೇಕಂತೇನೆ ಅದನ್ನ ಅಳವಡಿಸಿಕೊಳ್ಳುತ್ತೇವೆಯೋ ಹೌದು, ಆದ್ರೆ ಕೆಲವೊಂದು ನೋಡ್ತಾ ನೋಡ್ತಾ ಬಂದ್ಬಿಟ್ಟಿರ್ತವೆ. ಅಳವಡಿಸಿಕೊಳ್ಳದೇನೂ ಕೂಡ ತನ್ನಷ್ಟಕ್ಕೆ ನಮ್ಮಲ್ಲಿ ನಮ್ಮ ಗುರುಗಳ ಒಂದು ಗುಣಗಳು ಬಂದ್ಬಿಟ್ಟಿರ್ತವೆ. ಹಾಗೆ ಇಲ್ಲಿ ಮಧ್ವರಿಗೂ ಸಮುದ್ರರಾಜನಿಗೂ ಸ್ವಲ್ಪ ಗುಣಗಳು ಇವೆ, ಆದ್ರೆ ಮಧ್ವರೇ ಅತ್ಯುತ್ತಮರು ಅಂತ. ಏನು? ಆಚಾರ್ಯರನ್ನ ಯಾರೂ ಕೂಡ ಮಾತಿನಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ವಾಗ್ವಿಲಾಸದಲ್ಲಿ ಎಂತಿಂಥ ವಾದವನ್ನ ಗೆದ್ದಿದ್ದಾರೆ. ವಾಗಭಿಮಾನಿಯಾದ ಭಾರತೀ ದೇವಿಯ ಗಂಡ ಕೇಳಬೇಕಾ? ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರನ್ನ. ವಾಗ್ವಿಲಾಸದಲ್ಲಿ ಇವರನ್ನ ಮೀರಿಸುವವರೇ ಯಾರಿಲ್ಲ. ಗಾಂಭೀರ್ಯದಲ್ಲಿ ಸಾಧ್ಯವೇ ಇಲ್ಲ. ಗಾಂಭೀರ್ಯದಲ್ಲೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಾಂಭೀರ್ಯಂ ಧೃತಿಮುರ್ವೀರ್ಯಮಾರ್ಯ ಭಾವಂ ತೇಜೋಗ್ರಂ ಗಿರಮಪಿ ದೇಶ ಕಾಲಯುಕ್ತ. ಅದ್ಭುತವಾದ ಗಜಗಾಂಭೀರ್ಯ ಆಚಾರ್ಯರ ಮಾತು. ಮಾತೂ ಆಯಿತು, ಅವರ ನಡವಳಿಕೆಯೂ ಆಯಿತು, ಹಾಗೇ ಇದೆ. ಬಹಳ ಗಂಭೀರವಾದ ಧ್ವನಿ ಅವರದ್ದು. ಅಂತಹ ಗಂಭೀರವಾದದ್ರಲ್ಲಿ, ಗಾಂಭೀರ್ಯದಲ್ಲೂ ಕೂಡ ಯಾರೂ ಕೂಡ ಅವರನ್ನ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರಲ್ಲಿ ಅನೇಕ ಗುಣಗಳಿವೆ. ಅದರಲ್ಲಿ ವಿಶೇಷವಾದ ಭಕ್ತಿಯಾದ ಅನೇಕ ಗುಣಗಳಿವೆ. ಅದರಲ್ಲಿಯೂ ಅತ್ಯುತ್ತಮವಾದ ಒಂದು ಗುಣ ಜ್ಞಾನವೆಂಬ ದೊಡ್ಡ ರತ್ನ ಇದೆ ಆಚಾರ್ಯರಲ್ಲಿ. ಜ್ಞಾನವೆಂಬ ರತ್ನ ಉಳ್ಳವರಾಗಿದ್ದಾರೆ ಆಚಾರ್ಯರು. ಹೇಗೋ ಹಾಗೆ. ಆದ್ರೆ ಸಮುದ್ರರಾಜನು ಅಷ್ಟೇ, ನೀರಿನಲ್ಲಿ ಅವನ ಮೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಕೇಳಬಹುದು, ಡ್ಯಾಮ್ ಅಲ್ಲಿ ಇಷ್ಟು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಅಂತ ಎಷ್ಟೋ ದಿನಗಳಿಂದ ನೋಡ್ತಾ ಇದ್ದೀರಿ. ಇಷ್ಟು ಕ್ಯೂಸೆಕ್ ನೀರು ಅಂತ ಒಂದು ಮಿತಿ ಇದೆ ಅದಕ್ಕೆ, ನದಿಗೆ, ಸಮುದ್ರಕ್ಕೆ ಇಷ್ಟು ಕ್ಯೂಸೆಕ್ ನೀರು ಇದರಲ್ಲಿದೆ ಅಂತ ಹೇಳಿಕ್ ಆಗುತ್ತಾ? ನೀರಿನ ವಿಷಯದಲ್ಲಿ ಇವನ್ನ ಮೀರಿಸ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಸಮುದ್ರರಾಜನನ್ನ. ಇವನು ಅಷ್ಟೇ, ಎಷ್ಟು ಆಳ ಇದ್ದಾನೆ ಅಂತ ಹೇಳಿಕ್ಕಾಗೋದು, ಅಷ್ಟು ಗಂಭೀರವಾಗಿದ್ದಾನೆ ಸಮುದ್ರರಾಜ. ಇವನಲ್ಲಿಯೂ ಕೂಡ ನಾನಾ ವಿಧವಾದ ಗುಣಗಳಿಂದ ಕೂಡಿರುವಂತಹ ಅನೇಕ ರತ್ನಗಳಿವೆ. ಆಚಾರ್ಯರಲ್ಲಿ ಅನೇಕ ಭಕ್ತಿಯಾದ ಗುಣಗಳಿಂದ ಕೂಡಿರುವಂತಹ ಜ್ಞಾನವೆಂಬ ರತ್ನ ಇತ್ತು. ಇವನಲ್ಲಿ ಅನೇಕ ಗುಣಗಳಿಂದ ಕೂಡಿರುವಂತಹ ಅನೇಕ ಅನರ್ಘ್ಯವಾದ ರತ್ನಗಳಿವೆ. ಆದ್ರೆ ಏನು ವಿಶೇಷ ಅಂತಂದ್ರೆ, ಆಚಾರ್ಯರು ಅದ್ಭುತವಾದ ಕಾಂತಿ ಉಳ್ಳವರಾಗಿದ್ದಾರೆ. ಮಹಾ ಸೌಂದರ್ಯ ಆಚಾರ್ಯರಲ್ಲಿ ಇದೆ. ಅವರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸತ್ತೆ. ಸಮುದ್ರವನ್ನ ನೋಡ್ತಾ ಇದ್ರೆ ನೋಡ್ಬೇಕು ಅಂತ ಅನ್ಸತ್ತೆ. ಆದರೆ ಆಚಾರ್ಯರ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಸಮುದ್ರವನ್ನ ನೋಡ್ತಾ ಇದ್ರೆ ಆ ನೀರನ್ನ ಕುಡಿಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಲಾವಣ್ಯ, ಲವಣದಿಂದ ಕೂಡಿದೆ. ಆಚಾರ್ಯರ ಮಾತು ಬಹಳ ಮಧುರವಾದ ಮಾತುಗಳು. ಎಷ್ಟು ಹೇಳಿದ್ರು ಅಯ್ಯೋ ಪ್ರವಚನ ಯಾಕೆ ನಿಲ್ಲಿಸಿದ್ರಪ್ಪ ಇವರು ಅಂತ ಅನಿಸ್ಬಿಡುತ್ತೆ, ಹೌದಾ? ಆದ್ರೆ ಸಮುದ್ರರಾಜನ್ನ ನೋಡ್ತಾ ಇದ್ರೆ ಸಾಕು ಸಾಕು ಸಾಕು, ಇದೇನೋ ಬೇಡ, ನೀರು ಕುಡಿಯುವಂತದ್ದು ಏನಿಲ್ಲ, ಕೊನೆಗೆ ಒಂದು ಲಾಸ್ಟಿಗೆ ಬರೋದೇನು, ನೋಡ್ಲಿಕ್ಕೆ ಅಷ್ಟೇ, ಇದು ಉಪಯೋಗಿಸ್ಲಿಕ್ಕೆ ಏನು ಉಪಯೋಗ ಇಲ್ಲ, ನಮಗೆ ಯೂಸ್ ಆಗೋದಿಲ್ಲ ಈ ನೀರು ಅಂತ ಕೊನೆಗೆ ಬಿಟ್ಬಿಡ್ಬೋದು ಅಷ್ಟು ಸಮುದ್ರವನ್ನ. ಅದರ ಆಚಾರ್ಯರದು ಹಾಗಲ್ಲ ಮಾತುಗಳು.
ಮಧುರವಾದ ಮಾತು ಈ ಜನ್ಮಕ್ಕಲ್ಲ, ಅನೇಕ ನಮ್ಮ ಮುಂದಿನ ಜನ್ಮಗಳಿಗೂ ಕೂಡ ಆಚಾರ್ಯರು ಹೇಳಿದಂತಹ ಮಾತಿನ ಒಳ ಅರ್ಥ ಬಹಳ ಮುಖ್ಯವಾದದ್ದು. ಆದ್ದರಿಂದ ಸಮುದ್ರ ರಾಜನಿಗಿಂತಲೂ ಉತ್ತಮರು. ಸ್ವಲ್ಪ ಗುಣಗಳಿವೆ. ಆಚಾರ್ಯರು ಮಾತಿನಿಂದಾಗಿ ಯಾರನ್ನೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರನ್ನ ನೀರಿನಿಂದಾಗಿ ಸಮುದ್ರ ರಾಜನ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಬಹಳ ಗಂಭೀರರಾಗಿದ್ದಾರೆ. ಈ ಸಮುದ್ರ ರಾಜು ಕೂಡ ಬಹಳ ಗಂಭೀರ ಆಳನಾಗಿದ್ದಾನೆ. ಆಚಾರ್ಯರಲ್ಲಿ ಭಕ್ತ್ಯಾದಿ ಗುಣಗಳೆಂಬ ಅನೇಕ ಗುಣಗಳಿಂದ ಕೂಡಿರುವಂತಹ ಜ್ಞಾನವೆಂಬ ವಿಶೇಷ ರತ್ನವಿದೆ. ಇವನಲ್ಲಿಯೂ ಕೂಡ ಸಮುದ್ರರಾಜನಲ್ಲಿಯೂ ಕೂಡ ಅನೇಕ ಗುಣಗಳಿಂದ ಕೂಡಿರುವಂತಹ ಅನರ್ಘ್ಯವಾದ ರತ್ನಗಳಿವೆ. ಇಬ್ಬರೂ ಸಾಮ್ಯರಾಗಿದ್ದರು, ಆದ್ರೆ ಆಚಾರ್ಯರೇ ಬೇಕು ಅಂತ. ತೇಜೋಮಯವಾದ ಸ್ಫುರದ್ರೂಪಿಯಾದ ತಾಲವೃಕ್ಷ ಸಮಾನರಾದ ಆಚಾರ್ಯರನ್ನ, ಆಜಾನುಬಾಹುವಾದ ಆಚಾರ್ಯರನ್ನ, ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಇನ್ನು ನೋಡ್ಬೇಕು, ಮಾತುಗಳನ್ನ ಕೇಳ್ತಾ ಇದ್ರೆ, ಅವರ ಸ್ವರೂಪವನ್ನ ನೋಡ್ತಾ ಇದ್ರೆ ನೋಡ್ಬೇಕು, ಕೇಳಬೇಕು, ಇನ್ನೂ ಬೇಕು ಅಂತ ಅನ್ಸತ್ತೆ. ಸಮುದ್ರವನ್ನ ನೋಡ್ತಾ ಇದ್ರೆ ಸಾಕಪ್ಪ, ಆ ನೀರು ಉಪಯೋಗಕ್ಕೆ ಇಲ್ಲ. ಯಾಕೆ? ಲವಣದಿಂದ ಕೂಡಿದೆ. ಆಚಾರ್ಯರ ಮಾತು ಸಿಹಿಯಾದ, ಇಂಪಾದ, ಮಧುರವಾದ ವಾಕ್ಯಗಳಿಂದ ಕೂಡಿರುವಂತದ್ದು. ಆದ್ದರಿಂದಾಗಿ ಆಚಾರ್ಯರೇ ಉತ್ತಮರು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಇದರ ಅರ್ಥವನ್ನ ನಾಳೆ ನೋಡೋಣ. ಸರಿ, ಹಾಗಾಗಿ ಶ್ರೀಕೃಷ್ಣಾರ್ಪಣ.